ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡಿ ತೋರಿಸ್ತೀನಿ, ಈಸಿಯಾಗೆ ಮಾಡಿ ತೋರಿಸ್ತೀನಿ. ಹೇಗಂತ ನೋಡ್ಕೊಳ್ಳಿ. ಇದಕ್ಕೆ ಬೇಕಾದಂಥ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ. ಪಾಲಕು ತೊಳೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳಿ. ಒಂದರಿಂದ ಚಿಕ್ಕದಾದರೆ 2 ಹಾಕ್ಕೊಳ್ಳಿ, ದೊಡ್ಡದಾದರೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪುದೀನ ಹಾಕಬೇಡಿ, ಕೆಲವರು ಹಾಕ್ತಾರೆ. ಪುದೀನ ಹಾಕಿದ್ರೆ ಪಲಾವ್ ಥರ ಟೇಸ್ಟ್ ಬಂದ್ಬಿಡುತ್ತೆ. ಪುದೀನ ಹಾಕಬೇಡಿ. ಬಟಾಣಿ, ಕಾಯಿ, ಆಲ್ಮೋಸ್ಟ್ ಕಾಯಿ ಹಾಕೋದು ಕಡಿಮೆನೆ, ನಾನು ಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ. ಕಾಯಿ, ಬೆಳ್ಳುಳ್ಳಿ, ಕರಿಬೇವು, 99% ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ಹಸಿಮೆಣಸಿನ್ಕಾಯಿ ಬೇಡ. ಒಣಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ. ಸಿಂಪಲ್ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡಿರಂತೆ. ನೋಡಿ, ಪಾಲಕು ಫಸ್ಟು ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ಬಿಟ್ಟು, ಅಥವಾ ಎಣ್ಣೆಲಿ ಫ್ರೈ ಮಾಡಿ ಹಾಕೊಂಡು ರುಬ್ಕೋಬೋದು ನೀವು. ಏನಂದ್ರೆ ಪಾಲಕ್ ಸ್ಮೆಲ್ ಸ್ವಲ್ಪ ಇರುತ್ತೆ ಅಂದ್ಬಿಟ್ಟು ಒಂದ್ಸಲ ಬೇಯಿಸ್ಬಿಟ್ರೆ ಒಂದೇ ವಿಜಲ್ ಸಾಕು. ಕೂಗಿಸ್ಕೊಳ್ಳಿ, ಬೇಯಿಸ್ಕೊಂಡೇ ಹಾಕೊಳ್ಳಿ. ಹಂಗಂಗೆ ಹಾಕೊಂಡ್ರೆ ಪಾಲಕ್ ಹಸಿ ಸ್ಮೆಲ್ ಬರುತ್ತೆ. ಹಂಗಾಗಿ ಒಂದೇ ಒಂದು ವಿಜಲ್ ಹಾಕಿಸ್ಕೊತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಜೀರಿಗೆ ಅದು ಇದು ಏನು ಬೇಡ ರೀ, ಸೂಪರ್ ಬರುತ್ತೆ ಪಾಲಕ್ ರೈಸು. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ನುಣ್ಣಗಾಗಬೇಕಲ್ಲ, ಒಂದು ರೌಂಡ್ ಫಸ್ಟ್ ಹಾಕ್ಬಿಡೋಣ. ನೋಡಿ, ಕಾಯಿನೂ ಮೆಣಸಿನ್ಕಾಯಿ ನುಣ್ಣಗಾಗಿದೆ. ಅದಕ್ಕೇನೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊನು ಒಂದು ರೌಂಡ್ ಹಾಕ್ಬಿಡಿ. ನೋಡಿ, ಅದೆಲ್ಲ ನುಣ್ಣಗಾಗಿದೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 6 ಇಂದ 7 ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಪಾಲಕ್ ಹಾಕ್ಕೊಳ್ಳೋಣ. ನೋಡಿ, ಲಾಸ್ಟಲ್ಲಿ ಪಾಲಕ್ ಬೇಯಿಸ್ಕೊಂಡಿದ್ದೀವಿ. ಪಾಲಕು ಒಂದು ರೌಂಡು ಮಿಕ್ಸಿಗೆಲ್ಲ ನುಣ್ಣಗೆ ಹಾಕ್ಕೊಂಡ್ಬಿಡಿ. ನೋಡಿ, ಎಣ್ಣೆ ಕಾದಿದೆ. ಮಾಮೂಲಿ ಪಲಾವ್ಗೆ ಅದಕ್ಕೆಲ್ಲ ಎಷ್ಟು ಹಾಕೋತೀವಿ ಅಷ್ಟೇ, ಒಂದು 6 ಇಂದ 7 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಕಟ್ ಮಾಡಿರ್ತೀನಲ್ಲ ಈರುಳ್ಳಿ ಹಾಕ್ಕೊಂಡಿದ್ದೆ. ನೆಕ್ಸ್ಟು ಬಟಾಣಿ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ಳಿ. ಖಾರ ರುಬ್ಬಿದ್ದೀನಲ್ಲ, ಪಾಲಕ್ ಎಲ್ಲ ರುಬ್ಕೊಂಡಿದ್ದೀನಲ್ಲ, ಅದನ್ನು ಒಗ್ಗರಣೆಗೆ ಹಾಕ್ತೀನಿ. ಹಾಕಿ ಚೆನ್ನಾಗಿ ತಿರುಗಿಸ್ತೀನಿ. ನೋಡಿ, ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಉಪ್ಪು ಹಾಕ್ಬಿಡಿ. ನಾನು ಅಂದಾಜ್ ಮೇಲೆ ಹಾಕ್ತೀನಿ. ಇದು ಸ್ಪೂನಲ್ಲಿ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಒಂದು ವಿಜಲ್ ಕೂಗಿಸ್ಬಿಡಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಡ್ಬಿಡಿ. ಪಾಲಕು ಸೂಪರಾಗಿ ಬರುತ್ತೆ ಪಾಲಕ್ ರೈಸ್. ನೋಡಿ, ಬಿಸಿ ಬಿಸಿ ಪಾಲಕ್ ರೈಸ್ ರೆಡಿ ಆಗಿದೆ. ಇದು ಖಾರ ಸ್ವಲ್ಪ ಚಿತ್ರಾನ್ನ ತರ ಮಾಡ್ಕೋತಾರಲ್ಲ, ಹಂಗಿದ್ರೆ ಗ್ರೀನ್ ಜಾಸ್ತಿ ಬರುತ್ತೆ. ಇದಕ್ಕೆ ಸ್ವಲ್ಪ ಖಾರ ತಿರುವಾಕಿರೋದ್ರಿಂದ ಕಲರ್ ಸ್ವಲ್ಪ ಕಡಿಮೆ ಇದೆ. ಅದು ಟೇಸ್ಟ್ ಮಾಡಿರ್ತೀರಾ. ಇದು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ರೀ. ಡೆಕೋರೇಷನ್ ಯಾವತ್ತೂ ನೋಡಬೇಡಿ. ಟೇಸ್ಟ್ ಇದ್ರೆ ಅದು ಆಟೋಮೆಟಿಕ್ ಆಗಿ, ರುಚಿ ಸಿಕ್ಬಿಟ್ರೆ ಆಟೋಮೆಟಿಕ್ ಆಗಿ ಖಾಲಿ ಆಗ್ಬಿಡುತ್ತೆ ಮಾಡಿರೋ ರೈಸ್. ಅಷ್ಟೊಂದು ತುಂಬಾ ಟೇಸ್ಟ್ ಇರುತ್ತೆ. ಈ ತರನು ಒಂದ್ಸಲ ಟ್ರೈ ಮಾಡಿ ನೋಡ್ಕೊಳ್ಳಿ. ನೋಡಿ ತಿನ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.